ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊನ್ನೆ ಮೂಗ್ಬಿಟ್ಟು ತೊಗೊಂಡಿರೋದು ಕಾಣ್ತಾನೆ ಇಲ್ಲ. ಸ್ವಲ್ಪ ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ತೊಗೊಂಡೆ. ರೆಡ್ ವೈಟ್ ಕಲರ್ ತೊಗೊಂಡೆ ಚೆನ್ನಾಗಿರ್ತಾ ಇತ್ತು. ನಾನು ಹೋದ ಸರಿ ತೊಗೊಂಡಾಗ ಬ್ಲೂ ಕಲರ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಒಂಥರ ರಾಮ ಗ್ರೀನ್ ಕಲರು ಎದ್ದು ಕಾಣಿಸೋದು. ಇದು ನೋಡಿ ಹೊಸದು, ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಆಗಿಬಿಡ್ತು. ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು. ನಮ್ಮ ಅಮ್ಮ ಎಲ್ಲ ಬೈತಾಯಿದ್ರು, ತೊಗೊಳ್ತೀಯಾ, ಚೆನ್ನಾಗಿರೋದೇ ತೊಗೊಳೋದಿಲ್ಲ ಅಂತ. ಒಂದೊಂದ್ಸರಿ ನಾನು ಗಾಬರಿ ಆಗಿಬಿಡ್ತೀನಿ ಫ್ರೆಂಡ್ಸ್, ಏನೇ ತೊಗೋಬೇಕು ಅಂತಂದರೆ ಅದ ಇದು ಅಂತ ಅಂದ್ಬಿಟ್ಟು ಯಾವುದೋ ಒಂದು ತೊಗೊಂಡ್ಬಿಡ್ತೀನಿ. ಇದು ತುಂಬ ಲಾಸ್ ಆಗಿಬಿಡ್ತು ನನಗಂತೂ. ಇವಾಗ ಸದ್ಯಕ್ಕೆ ಹೀಗೆ ಇರಲಿ, ನಮ್ಮ ಡೋರಾ ಅದು ನಾಮಕರಣ ಬರುತ್ತೆ ಅಲ್ವಾ, ಆವಾಗ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ವಾಪಸ್ ಕೊಡೋಣ ಅಂತ ಅಂದ್ಕೊಂಡ್ವಿ, ಮೂಗ್ಪಟ್ಟೆಯನ್ನು ಮತ್ತೆ ವಾಪಸ್ ಕೊಡೋದು ಅಂತ ನನಗೆ ಒಂಥರ ಬೇಜಾರಾಗಿಬಿಡ್ತು, ಬೇಡ ಹೋಗಿ ಕೊಡೋದು ಅಂತ. ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ ಬನ್ನಿ, ಇವತ್ತು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ವಲ್ಪ ಪಾಪದ್ದು ಬಟ್ಟೆ ಎಲ್ಲ ಮಡಚಬೇಕಿತ್ತು, ಅದೆಲ್ಲ ಎತ್ಕೊಂಡ್ಬರೋಣ ಬನ್ನಿ. ಮೆಟ್ಲ ಮೇಲೆ ಒಣಾಕಿದ್ದೀನಿ, ಅಲ್ಲಿ ಚೆನ್ನಾಗಿ ಬಿಸಿಲು ಬಿಡುತ್ತೆ. ನಮ್ಮ ಮನೆ ಹತ್ರ ಬಿಸಿಲೇ ಬಿಡೋದಿಲ್ಲ ಫ್ರೆಂಡ್ಸ್. ಪಾಪಿಗೆ ಆಯಿಲ್ ಏನಾದ್ರು ಅಪ್ಲೈ ಮಾಡಿದ್ದೀನಿ ಅಂತಂದರೆ ನಾನು ಮೆಟ್ಲ ಮೇಲೆ ಹೋಗಿ ನಾನು ಇದು ಮಾಡಬೇಕಾಗುತ್ತೆ, ಅಲ್ಲಿ ಪಾಪನ ತೋರಿಸ್ಕೊಂಡು ಬರಬೇಕಾಗುತ್ತೆ. ಬಿಸಿಲಿಗೆ ಒಂದು ಹಾಫ್ ಆನ್ ಅವರ್ ಇರ್ತೀನಿ, ಅದು ಗಾಳಿ ಬಡ್ತಾ ಬೇರೆ ಜಾಸ್ತಿ ಇರುತ್ತೆ. ನಾಳೆ ಆಯಿಲ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಪಾಪಿಗೆ ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ತೀರಂತ ಫುಲ್ಲು ಡೀಟೇಲಾಗಿ ತಿಳಿಸಿ, ಯಾವ್ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ಅದೆಲ್ಲ ಪ್ರಾಡಕ್ಟ್ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಇದ್ರಿ. ನಾಳಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಫುಲ್ಲು ಡೀಟೇಲಾಗಿ ನಿಮಗೆ ಈ ಒಂದು ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಬನ್ನಿ, ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಶು ಹೊರಗಡೆ ಕೂಗ್ತಾ ಇದ್ದಾಳೆ, ಬನ್ನಿ ಅವಳು ಏನು ಮಾಡ್ತಾವಳು ನೋಡ್ಕೊಂಬಿಟ್ಟು ನಾನು ಬಟ್ಟೆ ಎತ್ಕೊಂಬರೋದಕ್ಕೆ ಹೋಗಬೇಕು. ನಮ್ಮ ಡೋರ್ನ ಆಟ ಆಡ್ತಾ ಇದ್ದಾಳೆ, ಅವಳ ಪಾಡಿಗೆ ಅವಳ ಪಾಪ ಆಟ ಆಡ್ತಿದ್ದಾಳೆ, ಏನು ಡಿಸ್ಟರ್ಬ್ ಏನು ಮಾಡೋದಿಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಪಾಪದ್ದು ತೊಗೊಂಬರ್ತಾ ಇದ್ದೀನಿ. ಪಾಪಗೆ ಡೈಪರ್ ಹಾಕ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಸಾಕಷ್ಟು ಜನ. ನಾನು ಹೇಳಿದ್ದೀನಿ ವಿಡಿಯೋದಲ್ಲೆಲ್ಲ, ಡೈಪರ್ ಹಾಕೋದಿಲ್ಲ ಪಾಪಗೆ, ಸೆಟ್ ಆಗೋದಿಲ್ಲ, ಡೈಪರ್ ಹಾಕಬಾರ್ದು, ಭಾರಿ ಡೇಂಜರ್ ಅಂತ. ಹಾಕಬೇಕು, ಎಲ್ಲೋ ಒಂದೊಂದು ಟೈಮ್ ಹಾಕಬೇಕು, ಅದು ಬಿಟ್ಟರೆ ಚೆನ್ನಾಗಿ ಯಾವುದು ನನಗೆ ಅಷ್ಟು ಅನಿಸಿಲ್ಲ. ಅದಕ್ಕೆ ನಾನು ಡೈಪರ್ ಯಾವುದೂ ಹಾಕೋದಿಲ್ಲ ಫ್ರೆಂಡ್ಸ್. ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ, ಕರ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಹಾಸ್ಪಿಟಲ್ಗಾಗಿರ್ಬೋದು, ಅದೇ ಇಂಜೆಕ್ಷನ್ ಮಾಡಿಸ್ಕೊಂಬರೋದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ ಅವಳಿಗೆ. ಮತ್ತಿನ್ನು ಯಾವುದಕ್ಕೂ ಸಹಿತ ಜ್ವರ ಆಗಲಿ, ಕೆಮ್ಮೋದು ಯಾವುದಕ್ಕೂ ಸಹಿತ ಹಾಸ್ಪಿಟಲ್ಗೆ ಕರ್ಕೊಂಡೋಗಿಲ್ಲ. ಡೈಪರ್ ದಯವಿಟ್ಟು ಹಾಕೋದಕ್ಕೆ ಹೋಗ್ಬಿಡಿ ನೀವು ಸಹಿತ, ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಕಾಟನ್ದು ಬಟ್ಟೆ ಬರ್ತೀನಿ ನೋಡಿ, ಅದನ್ನೇ ಹಾಕ್ಕೊಳ್ತೀನಿ, ಅದು ಬಿಟ್ಟು ಏನೂ ಇಲ್ಲ ಫ್ರೆಂಡ್ಸ್. ನಮ್ಮಂಥವ್ರನ್ನ ಏನು ಮಾಡೋದಕ್ಕಾಗುತ್ತೆ ಅಲ್ವಾ? ಡೈಪರ್ ಹಾಕಲೇಬಾರ್ದು ಅಂತ ಅನಿಸುತ್ತೆ ಜಾಸ್ತಿ. ನನ್ನ ಪ್ರಕಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಕ್ಕಳಿಗೆ. ಬನ್ನಿ, ಇವಾಗ ಸ್ವಲ್ಪ ಸಂಜೆ ಆಗ್ತಾಯಿದೆ, ಕಾಫಿನ ಕುಡಿತಾ ಇದ್ದೀನಿ. ನಮ್ಮ ಡೋರಾಗೆ ಇವಾಗ ಕಾಡಿಗೆ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ಕಾಡಿಗೆ ಹಾಕೋದು, ಪಾಪಗೆ ಸ್ನಾನ ಮಾಡಿಸೋದನ್ನು ತೋರಿಸಿ, ಎಣ್ಣೆ ಹಚ್ಚೋದನ್ನು ತೋರಿಸಿ, ಮತ್ತು ಪಾಪಗೆ ರೆಡಿ ಮಾಡಿಸೋದನ್ನು ತೋರಿಸಿ ಅಂತ ಕೇಳ್ತಾ ಇರ್ತೀರ. ಆದರೆ ಅದೆಲ್ಲ ತೋರಿಸೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ರೂಲ್ಸ್ ಇಲ್ಲ ಆ ಥರದ್ದೆಲ್ಲ. ವಿಡಿಯೋನೇ ಪಾಪದು ಆಯಿಲ್ ಮಸಾಜ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರದ್ದೆಲ್ಲ ಸ್ನಾನ ಮಾಡಿಸೋದಾಗಿರ್ಬೋದು, ಅದೆಲ್ಲ ನೀವೇನಾದ್ರು ಕೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ಡಿಲೀಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಸಾರಿ, ಅದೆಲ್ಲ ತೋರಿಸೋದಕ್ಕಾಗೋದಿಲ್ಲ, ರೂಲ್ಸೇ ಇಲ್ಲ ಆ ಥರದ್ದೆಲ್ಲ. ಒಬ್ಬೊಬ್ರು ತೋರಿಸ್ತಾರೆ, ಆದರೆ ಅವ್ರಿಗೆ ಕಾಪಿರೈಟ್ ಬರುತ್ತೆ ಏನೋ ಗೊತ್ತಿಲ್ಲ, ನನಗಂತೂ ಬಂದೇ ಬರುತ್ತೆ ಫ್ರೆಂಡ್ಸ್. ಎಷ್ಟೋ ಸರಿ ಡಾಲರ್ ಬಂದಿಲ್ಲ, ಹಾಗೆ ವಿಡಿಯೋ ಮಾಡೋದಿದೆ. ಮತ್ತು ಒಂದೊಂದು ಸರಿ ವಾರ್ನಿಂಗು ಸಹಿತ ಕೊಟ್ಟಿದ್ದಾರೆ, ಸುಮ್ಮನೆ ಏಂತಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ಸೇಫಾಗಿರೋ ವಿಡಿಯೋನೇ ಮಾಡ್ತಾ ಹೋಗ್ತೀನಿ. ನನ್ನ ಕೈಲಾದಷ್ಟು ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆನಾ? ಬನ್ನಿ, ಇವಾಗ ಪಾಪಿಗೆ ಪೌಡರೆಲ್ಲ ಹಾಕಿದ್ದಾಯಿತು, ಚೆನ್ನಾಗಿ ಕಡೆಗೆಲ್ಲ ಹಾಕಿಸ್ಕೊಂಡಿದ್ದಾಳೆ. ಸ್ವೆಟರ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಬಂದು ಮೀಶೋದಲ್ಲಿ ತೊಗೊಂಡಿದ್ದು, ಏನೋ ಒಂದು 340 ರುಪೀಸ್ಗೇನೋ 350 ರುಪೀಸ್ ಒಳಗಡೆ ಕೊಟ್ಟು ತೊಗೊಂಡಿದ್ದು. ನಮ್ಮ ಡೋರಾಗೆ ಅಂತ ತೊಗೊಂಡಿಲ್ಲ, ಯಶಿಕಾ ಚಿಕ್ಕ ಏಜ್ ಇದ್ದಾಗ ಆಯಿತಾ, 6 ಮಂತ್ ಬೇಬಿ ಇದ್ದಾಗ ಯಶಿಕಾಗೆ ತೊಗೊಂಡಿದ್ದು. ಎಷ್ಟು ಆಲ್ಮೋಸ್ಟ್ ಒಂದು 3 ವರ್ಷದ ಮೇಲೆ ಆಯಿತು ಆವಾಗ ತೊಗೊಂಡಿದ್ದು ಫ್ರೆಂಡ್ಸ್. ಇವಾಗೇನೂ ಅಲ್ಲ, ಇವಾಗ ನಮ್ಮ ಡೋರಾಗೆ ಉಪಯೋಗ ಬರ್ತಾಯಿದೆ. ಸ್ವೆಟರ್ಸ್ ಆರ್ಡ್ರ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ, ಯಾವುದೂ ಸೆಟ್ ಆಗ್ತಾಯಿಲ್ಲ. ನೋಡಬೇಕು, ಸ್ವೆಟರ್ ಆರ್ಡ್ರ್ ಮಾಡಬೇಕು ಫ್ರೆಂಡ್ಸ್. ನಮ್ಮ ಡೋರಾಗೂ ಸಹಿತ ಅವಳು ಮೇಯ್ನು ಆರ್ಡರ್ ಮಾಡ್ತೀವಿ, ಅವಳು ಹಾಕಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಹಾಕಿಸ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವೆಟರ್ ಇನ್ನೂ ಆರ್ಡರ್ ಮಾಡಿಲ್ಲ. ಅವಳು ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಈ ಸ್ವೆಟರ್ ಹಾಕಿದ್ದಕ್ಕೆ ಎಷ್ಟು ಅವಳಿಗೆ ಒಂಥರ ಕಂಫರ್ಟಬಲ್ ಅಂತ ಅನ್ನಿಸ್ತೇನೆ ಇಲ್ಲ ಅವಳಿಗೆ. ಬೇಗ ಬಿಚ್ಚಿಬಿಡಬೇಕು ಅಂತ ಅವಾಗವಾಗ ಕಿತ್ಕೋತಾ ಇದ್ದಾಳೆ ನೋಡಿ. ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್? ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಫುಲ್ಲು ಸೆಟ್ ಬರುತ್ತೆ ಇದಕ್ಕೆ, ಟೋಪಿ, ಸಾಕ್ಸು, ಕೈ ಇದು ಅದೆಲ್ಲ ಬರುತ್ತೆ. ಲಿಂಕು ನಂದು ಹಳೆ ಮೊಬೈಲಲ್ಲಿ ಇತ್ತು ಫ್ರೆಂಡ್ಸ್. ಸಾರಿ, ನೀವು ಬೇಕಂದರೆ ಮೀಶೋದಲ್ಲಿ ಸರ್ಚ್ ಮಾಡಿ ನೋಡಿ, ಈ ಥರದ್ದು ಬಂದೇ ಬರುತ್ತೆ. ಯೆಲ್ಲೋ ಕಲರ್ ಇರುತ್ತೆ, ವೈಟ್ ಕಲರ್, ಪಿಂಕ್ ಕಲರ್ ಇಲ್ಲ ಅಂತ ಅನಿಸುತ್ತೆ. ಯೆಲ್ಲೋ ಕಲರ್ ನೋಡಿದ್ದೀನಿ ನಾನು, ಇದೇ ಪ್ಯಾಟ್ರನಲ್ಲಿ ಯೆಲ್ಲೋ ಕಲರ್ ನೋಡಿದ್ದೀನಿ.
ನೀವು ಸರ್ಚ್ ಮಾಡಿ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬನ್ನಿ ಡೋರಾ ಮಲ್ಕೊಂಡು ಅಳ್ತಾ ಇದ್ಲು, ಅದಕ್ಕೆ ನಾನು ಎತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಎತ್ಕೊಂಡ್ರೆ ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡಿಬಿಡ್ತಾಳೆ ಅಂತ ಅವಳನ್ನ ಎತ್ಕೊಂಡು ಆಟ ಆಡಿಸ್ಬೇಕು ಫ್ರೆಂಡ್ಸ್, ಅದೊಂದು ರೂಢಿ ಮಾಡಿಸ್ಬಿಟ್ಟಿದ್ದೀವಿ. ಬನ್ನಿ ಇವಾಗ ಅವಳನ್ನ ಸ್ವಲ್ಪ ವಾಕಿಂಗ್ ಮಾಡಿಸಿ ನಾನು ಸ್ವಲ್ಪ ಕಾಫಿ ಎಲ್ಲ ಕುಡ್ದಿದ್ದಾಯಿತು, ಸ್ವಲ್ಪ ತಲೆನೋವ್ತಾ ಇತ್ತು. ಕಾಫಿನೂ ಜಾಸ್ತಿ ಕುಡಿಯೋದಕ್ಕೆ ಹೋಗ್ಬೇಡಿ, ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಡೋರನ್ನ ಅವಾಗವಾಗ ತೋರಿಸಿ ವಿಡಿಯೋದಲ್ಲಿ ಅಂತ ಕೇಳ್ತಾ ಇದ್ದೆ, ಅದಕ್ಕೆ ಇವತ್ತು ಡೋರನ್ನ ಅವಾಗವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ಗೂ ರೀಲ್ಸ್ ಹಾಕಬೇಕು ಫ್ರೆಂಡ್ಸ್, ನಾನು ಯೂಟ್ಯೂಬ್ಗೂ ರೀಲ್ಸ್ ಹಾಕಬೇಕು. ಯೂಟ್ಯೂಬು ಓಡ್ತಾ ಇದೆ ಅಲ್ವಾ, ಅದಕ್ಕಿಂತ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಓಡ್ತಾ ಇದೆ. ಎರಡು ಕಡೆನೂ ಸಹಿತ ನಾನು ಇಂಟ್ರೆಸ್ಟಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ದಯವಿಟ್ಟು ಎರಡು ಕಡೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಓಕೆನಾ. ಬನ್ನಿ ಇವಾಗ ನಮ್ಮ ಡೋರನ್ನು ಮಲಗಿಸ್ಬೇಕು. ಅವಳು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಸ್ವಲ್ಪ ಮಲಗಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ರಾಗಿ ಸರಿ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ. ರಾಗಿ ಸರಿ ಎಷ್ಟು ಸರಿ ತಿನ್ನಿಸ್ತೀರಾ, ಯಾವ ಟೈಮಿಗೆ ತಿನ್ನಿಸ್ತೀರಾ ಅಂತ ಕೇಳ್ತಾ ಇದ್ದಿ. ನಾನು ರಾಗಿ ಸರಿ ದಿನಕ್ಕೆ 1 ಟೈಮ್ ತಿನ್ನಿಸ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ರಾಗಿ ಸರಿ ಜೊತೆಗೆ ವೆಜಿಟೇಬಲ್ಸು, ಕ್ಯಾರೆಟ್ ಆಗಿರಲಿ, ಬೀಟ್ರೂಟ್ ಆಗಿರಲಿ, ಬೇರೆ ಬಟಾಣಿ ಬೇಯಿಸಿ ಹಾಕಿರ್ಬೋದು, ಅದೆಲ್ಲ ಹಾಕ್ತೀನಿ. ನೀವು ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿಸಿ ಅಂತ ಕೇಳ್ಕೊತೀನಿ. ಕೋಲ್ಡ್ ಸೀಸನ್ ಅಲ್ವಾ, ಸ್ವಲ್ಪ ನೋಡ್ಕೊಂಡು ತಿನ್ನಿಸಿ, ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಏನೇ ತಿನ್ನಿಸೋದಾದರೂ, ಓಕೆನಾ. ಸ್ವಲ್ಪ ಮೊಳಕೆ ಕಟ್ಟಿದ್ದಿತ್ತು, ಒಂಥರ ಕುರುಮೊಳಕೆ ಬಂದಿದೆ, ಸ್ವಲ್ಪ ಮೊಳಕೆ ಬಂದಿದೆ, ಅದಕ್ಕೆ ನಾವು ಕುರುಮೊಳಕೆ ಅಂತ ಹೇಳ್ತೀವಿ. ಸ್ವಲ್ಪ ಮೊಳಕೆ ಬಂದಿದೆ, ಅದನ್ನೇ ನಾನು ಸಾಂಬಾರು ಮಾಡೋಣ ಅಂತ ಸಿಂಪಲಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಳಿಗೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ಮಾಡಿ ತಂದು ತಿನ್ನೋಣ ಅಂದ್ಕೊಂಡು 1 kg ಅಷ್ಟು, ಅರೆ ರಂಗನೇ ಇಲ್ವಲ್ಲ, ಬೇಡ ಅತ್ಲಾಗೆ ಅಂತ ಹೇಗೇನು ಮೊಳಕೆ ಕಟ್ಟಿದ್ದು ಕಾಳಿದ್ವಲ್ಲ, ಹುಳಿ ಕಾಳು, ಅದನ್ನೇ ಹಾಕಿದ್ರಾಯ್ತು ಅಂತ ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ. ರಂಗಂಗೆ ಫೋನ್ ಮಾಡಿ ಹೇಳಿದೆ, ಚಿಕನ್ ತರಿಸ್ಕೊಂಡು ತಿಂತೀನಿ ನನ್ನ ತಮ್ಮನ ಹತ್ರ ಅಂತ ಹೇಳಿದೆ. ಆಯಿತು ತಿನ್ನಮ್ಮ ಅಂತ ಹೇಳ್ದೆ. ನಾನು ಆಮೇಲೆ ಸರಿ ತರಿಸ್ಕೊಂಡು ತಿಂತೀನಿ ಅಂದರು. ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ನನಗೆ ಬರ್ತಾ ಯಾಕೋ ಅವ್ನಿಲ್ದಲ್ಲೇ ತಿನ್ನೋದಕ್ಕಾಗೋದಿಲ್ಲ. ನಮ್ಮನೇಲಿ ಜಾಸ್ತಿ ಸಹಿತ ತಿನ್ನೋದಿಲ್ಲ. ರಂಗ ಇದ್ರೆ ಒಂಚೂರು ಎಲ್ಲ ಚೆನ್ನಾಗಿ ಮಾಡಿ ತಿನ್ಬೋದು ಅಂತ. ಆಮೇಲೆ ಅವನಿಗೆ ಫೋನ್ ಮಾಡೋದು ಸಹಿತ ಹೇಳಿಲ್ಲ, ಮಾಡಿ ತಿಂದಿದ್ದೀವಿ ಅಂತಲೂ ಹೇಳಿಲ್ಲ. ಬಂದಮೇಲೆ ಇನ್ನೇನು ಬರ್ತಾನೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಬಂದುಬಿಡ್ತಾನೆ ಅವನು. ತೋಡ್ತೀನಿ, ಅವನು ಸಹಿತ ವಿಡಿಯೋದಲ್ಲಿ ತೋಡ್ತಾ ಇಲ್ಲ. ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. 30,000 ಜನ ವ್ಯೂಸ್ ಹೋಗ್ತಾ ಇದೆ, ಡೈಲಿ ವ್ಯೂಸ್ ಹೋಗ್ತಾ ಇದೆ. ಆದಷ್ಟು ನೀವು ಹೋಗಿ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡಿಲ್ಲ ಸಹನಾ ಇಶ್ಯೂಸ್ ಅಂತ ನೀವು ಸರ್ಚ್ ಮಾಡಿದರೆ ಬಂದುಬಿಡುತ್ತೆ. ಹೋಗಿ ನೀವು ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ. ಹೇಗಿರುತ್ತೆ ಆ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ಹೇಗಿರುತ್ತೆ ಅಂತ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ನನಗೆ ಇದರಲ್ಲಿ ತುಂಬ ಇಷ್ಟ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ನನಗೆ ಬ್ಯುಸಿಯಾಗಿದ್ದೀನಿ, ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ಬನ್ನಿ ಇವಾಗ ಸಿಂಪಲಾಗಿ ಮಸಾಲೆ ರುಬ್ಬಿದೆ, ಏನೇನಪ್ಪ ಅಂತ ಹಾಗೆ ಮೇಲೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ, 1-2 ಈರುಳ್ಳಿ ಹಾಕ್ಕೊಂಡಿದ್ದೆ, ಒಂದು 5-6 ಎಸ್ಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ, ಶುಂಠಿ 1 ಇಂಚ್ ಅಷ್ಟು ಹಾಕ್ಕೊಂಡಿದ್ದೆ, ಟೊಮೊಟೊ ಒಂದು 4 ಹಾಕ್ಕೊಂಡಿದ್ದೆ, ಒಂದು 3ರಿಂದ 4 ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆಹಣ್ಣು, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ, ಅಷ್ಟನ್ನ ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿ ಅರ್ಧ ಕಪ್ ಅಷ್ಟು ಹಾಕ್ಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ. ಅಷ್ಟು ಸಾಕಾಗುತ್ತೆ, ಮಸಾಲೆ ಫುಲ್ಲು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಚಕ್ಕೆ ಹಾಕ್ಕೊಳ್ಳಿ, ಚಕ್ಕೆ ಇದ್ದರೆ ಚಕ್ಕೆ ಹಾಕ್ಕೊಳ್ಳಿ, ಮೇನ್ ಚಕ್ಕೆ ಬೇಕಾಗುತ್ತೆ. ನನ್ನ ಹತ್ರ ಚಕ್ಕೆ ಇರಲಿಲ್ಲ, ಹಾಕ್ಕೊಂಡಿಲ್ಲ. ಇವಾಗ ನಾವೇನು ನಿಮಗೆ ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆ, ಬದನೆಕಾಯಿ 2 ಇದ್ದರೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಳ್ಳಿ. ನಾನು ಇದು ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು, ಮಾವಿನಕಾಯಿ ಚೆನ್ನಾಗಿರುತ್ತೆ ಅಂತ ಮಲ್ಕೆ ಹುಳಿ ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಹಾಕ್ಕೊಳ್ಳೋಂಗಿಲ್ಲ, ಫ್ರೈ ಮಾಡಿ, ಎಲ್ಲದೂ ಸಹಿತ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಾದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಆಯಿತಾ. ಬನ್ನಿ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆವಾಗ ಏನೇನು ರುಬ್ಬಿಟ್ಕೊಂಡಿದ್ದೆ ಅಂತ ಹೇಳಿದ್ದೀನಿ. ಅದನ್ನೆಲ್ಲ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥನೆಲ್ಲ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಮಸಾಲೆನೂ ಸಹಿತ 1 ನಿಮಿಷನೂ ಫ್ರೈ ಮಾಡಿ ಫ್ರೆಂಡ್ಸ್. 1 ನಿಮಿಷ ಸಾಕು, ಫ್ರೈ ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಒಂಥರ ರುಚಿನೇ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಅದೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬರಬೇಕಾಗುತ್ತೆ. ಸಿಹಿಯಂಗೆ ಮಾಡಬೇಡಿ, ಸೀದಂಗೆ ನೋಡ್ಕೊಳ್ಳಿ, ಆಯಿತಾ. ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಇನ್ನೊಂದು ಥರನೂ ಸಹಿತ ಮಾಡ್ತೀವಿ ಫ್ರೆಂಡ್ಸ್. ಇದು ಅರ್ಜೆಂಟಿ ಮಾಡಿರೋದು, ಇದು ಮೊಳಕೆ ಕಟ್ಟಿದ ಬಸ್ ಸಾಂಬಾರು ಅಂತ ಮಾಡ್ತೀವಿ. ಸೇಮ್ ಸಾಂಬಾರೆಲ್ಲ ಮಾಡೋ ಥರ ಮಾಡ್ತೀವಿ. ಆಮೇಲೆ ಸಾಂಬಾರೆಲ್ಲ ಮಾಡಿದ ನಂತರ ಇದು ಬಸ್ಕೊಳ್ತೀವಿ, ಕಾಳು ಪಲ್ಯ ಮಾಡೋದಕ್ಕೆ ಬಸ್ಕೊಳ್ತೀವಿ. ಬಸ್ಕೊಂಡಿದ ನಂತರ ಕಾಳು ಸಪ್ರೇಟು, ಸಾಂಬಾರು ಸಪ್ರೇಟು ಒಗ್ಗರಣೆ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮಾಡ್ತೀವಿ, ಚೆನ್ನಾಗಿರುತ್ತೆ ಒಂಥರ. ನೀವು ಟ್ರೈ ಮಾಡಿ ಯಾವಾಗಲೂ. ನೆಕ್ಸ್ಟ್ ಟೈಮು ನಾನು ಇದು ಹಾಕ್ತೀನಿ, ಆಯಿತಾ, ರೆಸಿಪೀಸನ್ನು ಹಾಕ್ತೀನಿ. ಇವಾಗ ಸದ್ಯಕ್ಕೆ ಸಿಂಪಲಾಗಿ ಸಾಂಬಾರನ್ನು
ಮಾಡ್ತಾ ಇದ್ದೀನಿ. ಪಾಪ ನನ್ನ ಮಗಳು ಅಲ್ಲಿ ಓಡಾಡ್ತಾಳೆ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ಚಂದನಾ ಮೇಡಮ್ ಹತ್ರ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಅಲ್ವಾ, ಜಾಯ್ನ್ ಆಗಿ ಅಲ್ಲೇ ಸುಮಾರು 1 ಮಂತ್ ಹತ್ತತ್ರ ಬರ್ತಾ ಇದೆ. ಕೆಲವಷ್ಟು ಜನ ಸೇರ್ಕೊಂಡಿದ್ದೀರಾ, ಅವರೆಲ್ಲರಿಗೂ ಸಹಿತ ತುಂಬ ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀನಿ. ಫಸ್ಟ್ನೇ ಕ್ಲಾಸಿಗೆ ಹೋಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇಷ್ಟು ಅರ್ಥ ಆಗೋಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೂ ಸಹಿತ ಸ್ವಲ್ಪ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಫ್ರೆಂಡ್ಸ್, ಬೇಗ ಹೋಗಿ ನೀವು ಸಹಿತ ಜಾಯ್ನ್ ಆಗಿ, ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬೇಡಿ. ಇದು ಸುಮ್ಮನೆ ಪ್ರಮೋಷನ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಪಾಪ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು ಅವರು, ಚಂದನಾ ಮೇಡಮ್ ಅವರು. ಯಾರು ಕಲಿಸ್ಕೊಡೋದಿಲ್ಲ ಫ್ರೆಂಡ್ಸ್, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ತೊಗೊಳ್ತೀವಿ ಅಂತ ದುಡ್ಡು ಕಿತ್ಕೊಳ್ತಾರೋ ಹೊರತು ನಾನು ಭರವಸೆ ಕೊಡ್ತೀನಿ, ನಾನು ಸಹಿತ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಲ್ವಾ. ನಿಮ್ಗೆ ಏನೇ ಒಂದು ಕಂಫರ್ಟ್ ಫೀಲಿಂಗ್ ಇಲ್ಲ ಅಂತ ಅಂದರೆ ನೀವು ನನ್ನ ಹತ್ರ ಬಂದು ಕೇಳ್ಬೋದು, ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಬಂದು ಕೇಳ್ಬೋದು. ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅನ್ನೋಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬಿಡಿ. 700 ರುಪೀಸಿಂದಲೂ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿಯ ಕೋರ್ಸ್ ತೊಗೊಳ್ತೀರಾ ಅಂತ. ಅವರು ಫುಲ್ಲು ಡೀಟೇಲಾಗಿ ತಿಳಿಸ್ತಾರೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್, ಆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ನಾನು ಸಹಿತ ಅದರಲ್ಲಿ ಇರ್ತೀನಿ, ಏನೇ ನಿಮಗೆ ಕ್ವಶನ್ಸ್ ಇದ್ದರೂ ಕೇಳ್ಬೋದು, ಅಮೌಂಟ್ ಎಷ್ಟು ಏನು ಎತ್ತ ಅಂತ ಎಲ್ಲ ಕೇಳ್ಬೋದು. ಅವರು ಫುಲ್ಲು ಎನ್ಕ್ವೈರಿ ಮಾಡೋದಕ್ಕೆ ಅಂತಲೇ ಒಬ್ಬರು ಸಪ್ರೇಟು ಇದನ್ನು ಇಟ್ಟಿದ್ದಾರೆ, ಅವ್ರ ಹತ್ರ ನೀವು ಕೇಳಿ ತಿಳ್ಕೊಬೋದು. ಮತ್ತು ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಫ್ರೆಂಡ್ಸ್, ಒಂದೇ ಸರಿ ಫುಲ್ ಅಮೌಂಟ್ ಕಟ್ಟಬೇಕು ಅಂತ ಏನಿಲ್ಲ. 1 ತಿಂಗಳು ಸ್ವಲ್ಪ ಅಮೌಂಟ್ ಕಟ್ಬಿಟ್ಟು ಆಮೇಲೆ ನೀವು ಸ್ವಲ್ಪನೇ ಮಂತ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ಕಲಿಯೋ ಅಷ್ಟೊತ್ತಿಗೆ ಫುಲ್ಲು ಅಮೌಂಟನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಇದು ಯಾವುದೇ ರೀತಿಯಾಗಿ ಫೇಕ್ ಅಲ್ಲ, ಕೆಲಸನೂ ಸಹಿತ ಕೊಡ್ತಾರೆ ಇಲ್ವಾ ಅಂತ ಕೇಳ್ತಾ ಇದ್ರಿ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನನಗೂ ಟ್ರೈನಿಂಗ್ ನಡೀತಾ ಇದೆ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. ಹೌದು, ಟ್ರೈನಿಂಗ್ ನಡೀತಾ ಇದೆ, ಸ್ವಲ್ಪ ದಿನದಲ್ಲೇ ಕೆಲಸ ಕೊಟ್ಟು ಪೇಮೆಂಟು ಸಹಿತ ಕೊಡ್ತಾರೆ. ಪೇಮೆಂಟಲ್ಲಿ ಯಾವುದೇ ರೀತಿಯಾಗಿ ಮೋಸ ಇಲ್ಲ, ಮಂತ್ಲಿ ನಿಮಗೆ ಪೇಮೆಂಟನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ನಾನು ಒಬ್ಬಳೇ ಅಲ್ಲ ಫ್ರೆಂಡ್ಸ್, ನನ್ನಂಥವ್ರು ಸಾಕಷ್ಟು ಜನ ಜಾಯ್ನ್ ಆಗಿ ಇಂಗ್ಲೀಷ್ ಕೋರ್ಸಿಗೆ ಜಾಯ್ನ್ ಆಗಿ ಕೆಲಸನೂ ಸಹಿತ ಪಡ್ಕೊಂಡು 1 ವರ್ಷದ ಮೇಲೆ ಆಗಿದೆ. ಅವರೆಲ್ಲ ಮೇಡಮ್ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ, ಚಂದನಾ ಮೇಡಮ್ ಹತ್ರ. ತುಂಬ ಚೆನ್ನಾಗಿ ನಿಮ್ಮ ಕನ್ನಡದಲ್ಲೇ ಮಾತಾಡಿ, ಸ್ಟಾರ್ಟಿಂಗು ಕನ್ನಡದಲ್ಲಿ ಏನೇ ಕೇಳಬೇಕು ಅಂತ ಅಂದರೆ ಮಾತಾಡಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಇಷ್ಟೇ ದುಡ್ಡು ಬೇಕು ಅಂತ ಪಾಪ ಕೇಳೋದಿಲ್ಲ. ಅವ್ರು ಮೇನ್ ಬಂದುಬಿಟ್ಟು ಗೋಲು ಎಲ್ಲರೂ ಸಹಿತ ಇಂಗ್ಲೀಷು ಕಂಫರ್ಟಬಲಾಗಿ ಮಾತಾಡಲಿ. ಮತ್ತು MBBS ಓದೋರಿದ್ದಾರೆ, ಮತ್ತು ಡಿಗ್ರಿ ಮಾಡ್ಕೊಂಡಿರೋರಿದ್ದಾರೆ. ಇಂಟರ್ವ್ಯೂಗೆ ಹೋಗೋದಕ್ಕೆ ಅವ್ರಿಗೆ ಆಗ್ತಿರೋದಿಲ್ಲ, ಇಂಟರ್ವ್ಯೂಗೆ ಹೋಗಿ ಎಷ್ಟೋ ಜನ ಫೇಲ್ ಆಗಿಬಿಟ್ಟು ಬಂದಿದ್ದಾರೆ. ಅಂಥವ್ರು ತುಂಬ ಚೆನ್ನಾಗಿ ಇಂಟರ್ವ್ಯೂವಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಸಕ್ಸಸ್ ಆಗಬೇಕು ಅಂತಲೂ ಸಹಿತ ಐಡಿಯಾಸ್ ಮೂಲಕ ಹೇಳ್ಕೊಡ್ತಾರೆ. ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ನಂಬಿಕೆ ಬೆಳೆದಿಲ್ಲ. ಅದಕ್ಕೆ ಹೋಗಿ ನೀವು ಬೇಗ ಹೋಗಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಏನಮ್ಮ ಮಾತಾಡೋಣ? ಹಾಂ, ಈಗ ಮಾತಾಡೋಣ? ಡೋರ ಮಾತಾಡ್ತಾಳಂತೆ ಫ್ರೆಂಡ್ಸ್. ಮಾತಾಡು. ಅಪ್ಪನು ಸ್ವೆಟ್ರ್ ಹಾಕೊಂಡು ಹೆಂಗಿದ್ದಾಳೆ ನೋಡಿ, ಅವಳು ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ವ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚಳಿ, ನಮ್ಮ ಕೈಲೇ ತಡೀಲಿಕ್ಕಾಗ್ತಾಯಿಲ್ಲ, ಸ್ವೆಟ್ರ್ ಹಾಕಿಸ್ಕೊಳ್ಳೋದಿಲ್ಲ. ಇವಾಗ ನೋಡಿ ಎಷ್ಟು ಸೈಲೆಂಟಾಗಿದ್ದಾಳೆ ಅಂತ. ಚಡ್ಡಿ ಹಾಕಿದ್ದೀನಿ, ಪ್ಯಾಂಟ್ ಇತ್ತು, ನಾನು ಡೈಪರ್ ಯಾವಾಗಲೂ ಹಾಕೋದಿಲ್ಲ ಅಲ್ವಾ, ಸುಸು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ಪ್ಯಾಂಟ್. ಇವಾಗ ತಾನೇ ಜಸ್ಟ್ ಸುಸು ಮಾಡಿಕೊಂಡ್ಲು. ಏನು ಎಲ್ಲಿ ಕರ್ಕೊಂಡು ಹೋಗ್ಲಿ ನೀನು? ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಲಮ್ಮ? ಅವಳಿಗೆ ಓಡಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಅದೇನೋ ಗೊತ್ತಿಲ್ಲ ಇವಳಿಗೆ, ಓಡಾಡಿಸ್ಬೇಕು. ಓಡಾಡಿಸಿದ್ರೆ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡಿರ್ತಾಳೆ. ಅದೊಂದು ರೂಢಿ ಮಾಡಿಸ್ಬಿಟ್ಟಿದ್ದೀವಿ ನಾವು. ಒಬ್ಬಳೇ ಕುತ್ಕೊಂಡು ಜಾಸ್ತಿ ಆಟ ಆಡೋದಿಲ್ಲ. ಇವಾಗ ನೋಡಿ ಡ್ಯಾನ್ಸ್ ಮಾಡ್ತಾಳಂತೆ. ಅಂತೇಳಿ ಡ್ಯಾನ್ಸ್ ಮಾಡು ಡೋರಾ, ಡ್ಯಾನ್ಸ್ ಅಷ್ಟೇನಾ? ಜಾಸ್ತಿ ಮಾಡು ಡ್ಯಾನ್ಸ್, ಅಷ್ಟೇನಾ? ನನ್ನ ಅಲ್ಲಿ ನೋಡಿ ಅಮ್ಮ ಹಂಗ ಸರಿ, ಬೈತೀನಿ ಅಂತ. ನಿಧಾನ ಡ್ಯಾನ್ಸ್ ಮಾಡಮ್ಮ, ಡ್ಯಾನ್ಸ್ ಮಾಡು ಡೋರಾ. ಡ್ಯಾನ್ಸ್ ಪ್ಲೀಸ್, ಡ್ಯಾನ್ಸ್. ಒಂದು ಕಾಲು ಡ್ಯಾನ್ಸಾ? ಆ ಕಡೆ ಈ ಕಡೆ ಕಾಲು ಡ್ಯಾನ್ಸ್. ನೋಡಿ ನಮ್ಮ ಡೋರಾ ಡ್ಯಾನ್ಸ್ ಮಾಡ್ತಾಳಂತೆ, ನೀಟಾಗಿ ಮಾಡಿ ತೋರಿಸು. ಹಂಗ ಸರಿ ನಮ್ಮ ಆಯ್ತು. ಎಷ್ಟು ಮಾತಾಡ್ತಾಳೆ ಅಂದರೆ ನೋಡಿ, ಡ್ಯಾನ್ಸ್ ಅಂತ ಹಂಗಂತೆ. ಸಾಕು ಒಂದ್ಸರಿ ಡ್ಯಾನ್ಸ್ ಮಾಡೋ ಅಂದರೆ ಸಾಕು. ಅಮ್ಮ ಹೇಳೈತಲ್ಲ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡೋದು ಸಾಕು. ನೋಡಿ ಹೆಂಗೆ ಮಾಡ್ತಾಳೆ, ಕೈ ಕಾಲು 2 ರೆಕ್ಕೆ ಬಡಿತಾಳೆ ಇದನ್ನ ಕೈನ. ಅಂತ ಕುತ್ಕೋ, ಅವ್ರಿಗೆ ಕುತ್ಕೊಳ್ಳೋಕೆ ತೋರಿಸ್ಬೇಕಂತ ಕುತ್ಕೋ. ಹಿಂಗೆ ಕುತ್ಕೋ, ಸುಮ್ಮನೆ ಕುತ್ಕೋ. ನಾನೇನು ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಕುತ್ಕೋತಾಳೆ ಆರಾಮ್ಸಾಗಿ.
ಅವಳೇ ಕುತ್ಕೊಳ್ಳೋದಿಲ್ಲ ಆಯಿತಾ. ಗುಂಡಾಡಿ ಗುಂಡ ಇದು ಗುಂಡಾಡಿ ಗುಂಡ. ಆಟಾಡ್ತೀಯ, ಏನು ಆಟಾಡ್ತೀಯ? ಅಪ್ಪ ಕಡೆ ಅಪ್ಪ ಇಲ್ಲ, ಅಪ್ಪ ಡೋರ ಅಪ್ಪ ಇಲ್ಲಿ ಅಪ್ಪ. ನಾನು ಅವ್ರ ಅಪ್ಪಾಜಿಗೆ ಫೋನ್ ಮಾಡ್ತಾ ಇರ್ತೀನಿ ಎಲ್ಲಿದೆ ಏನು ಅಂತ. ನನ್ನ ನೋಡ್ಕೊಂಡು ಅಪ್ಪ ಅನ್ನೋದು ಇವಾಗ ತಾನೇ ಜಸ್ಟ್ ಮಾತಾಡಿ ಬಂದಿದ್ದಾಳೆ. ಯಾರು ಫೋನ್ ಮಾಡೋಂಗಿಲ್ಲ, ಎಲ್ಲದಕ್ಕೂ ಅಪ್ಪ ಅಂತ ಕರಿತಾಳೆ ಫ್ರೆಂಡ್ಸ್. ಅವ್ರ ಅಪ್ಪ ಇಲ್ವಲ್ಲ, ಊರಿಗೆ ಹೋಗಿದ್ದಾರಲ್ವ ಅದಕ್ಕೆ. ಡೋರ ಏನು ಇದು ನಮ್ಮ ಡೋರದ ಸ್ವೆಟರ್ ಅಲ್ಲ ಫ್ರೆಂಡ್ಸ್, ಯಶಿಕಾಗೆ ತಂದಿದ್ದು. ಯಶಿಕಾ 6 ಮಂತ್ ಬೇಬಿ ಇದ್ದಾಗ ತೊಗೊಂಬಂದಿದ್ದು. ಒಂಚೂರು ಏನೂ ಆಗಿಲ್ಲ, ಅಷ್ಟು ಕಂಫರ್ಟಾಗಿ ಅಷ್ಟು ಒಂಥರ ಚೆನ್ನಾಗಿದೆ. ಮಾತ್ರ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಎಷ್ಟು ಸರಿ ವಾಶ್ ಮಾಡಿದ್ದೀನಿ ಗೊತ್ತಾ? ಒಂದು 100 ಟೈಮ್ ಮೇಲೆ ಆಯಿತು ವಾಶ್ ಮಾಡೋಕ್ಕೆ ಹಿಡ್ದು. ಒಂದು ಮಣಿನೂ ಸಹಿತ ಹೋಗಿಲ್ಲ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಕ್ಯೂಟಾಗಿದೆ ಮಾತ್ರ. ಅದು ಲಿಂಕ್ ಏನಿಲ್ಲ, ಎಷ್ಟೋ ಅಲ್ಲೇ ಒಂದು 3 ವರ್ಷದ ಮೇಲೆ ಆಯಿತು ನಮ್ಮ ಯಶಿಗೆ ತಗೊಂಡು. 6 ಮಂತ್ ಬೇಬಿ ಇದ್ದಾಗ ತೊಗೊಂಡಿದ್ದು. ಇವಾಗ ನಮ್ಮ ಡೋರಾಗೆ ಆಗ್ತಾ ಇದೆ, ಚೆನ್ನಾಗಾಗುತ್ತೆ. ಇವಳು ಹಾಕಿಸ್ಕೊಳ್ಳೋದಿಲ್ಲ, ಇವತ್ತು ಹಾಕಿದ್ದೀನಿ, ಮೊನ್ನೆ ಒಂದ್ಸರಿ ಹಾಕಿದ್ದೆ. ಏನೋ ಈಗ ಹಾಡು ಹೇಳೋದು ಕಲ್ತಿದ್ದಾಳೆ ಫ್ರೆಂಡ್ಸ್. ಬೈಬೇಡ, ಹಾಡೇಳು ಅವ್ಳಿಗೆ ಹಾಡಂತ ಹೇಳು, ಅವ್ಳಿಗೆ ಹಾಡಂತ ಹೇಳಮ್ಮ. ಡ್ಯಾನ್ಸ್ ಮಾಡ್ಬೇಕಂತೆ ಫ್ರೆಂಡ್ಸ್. ಡ್ಯಾನ್ಸ್ ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ. ಡ್ಯಾನ್ಸ್ ಅಂತೆ. ಡ್ಯಾನ್ಸ್ ನೋಡಿ ಫ್ರೆಂಡ್ಸ್. ನಮ್ಮ ಡೋರದು ಯಾವಾಗಲೂ ವಿಡಿಯೋ ತೋರಿಸಿ, ಬರೀ ಡೋರದ್ದೇ ವಿಡಿಯೋ ತೋರಿಸಿ. ಯಾಕೆ ಡೋರನ್ನ ಇತ್ತೀಚೆಗೆ ಜಾಸ್ತಿ ತೋರಿಸ್ತಾ ಇಲ್ಲ, ಮತ್ತು ಜಾಸ್ತಿ ಇಷ್ಟ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ವಿ. ನೋಡಿ ಫ್ರೀ ಇದ್ದಾಗ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಡ್ಯಾನ್ಸ್ ಮಾಡೋದನ್ನಲ್ವಾ, ಅದ್ರ ಕಡೆಗೆ ಗಮನ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸಿ, ಆಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮುಂದೆ ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗೋದಿಲ್ಲ. ಬಿಗ್ ಬಾಸ್ ಇನ್ನೊಂದು ವಾರ ಇದೆ, ಯಾರು ಗೆಲ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ. ಸುಮ್ಮನೆ ಇರಲ್ಲ ಫ್ರೆಂಡ್ಸ್, ಕೈಯಂತೂ ತುಂಬ ನೋವು ಬರುತ್ತೆ. ಇದು ಕೆಲಸ ಮಾಡಿ ಪಾಪು ನೋಡ್ಕೊಂಡು, ಯಶಿಕಾ ನೋಡ್ಕೊಂಡು, ಅಯ್ಯಪ್ಪ ಸಾಕಾಗೋಗುತ್ತೆ ನನಗಂತೂ. ಆಮೇಲೆ ನಮ್ಮ ಡೋರ ನೋಡಿಬಿಟ್ರೆ ಸ್ವಲ್ಪ ಖುಷಿ ಆಗಿಬಿಡುತ್ತೆ. ನಮ್ಮ ಡೋರ ಯಶಿಕಾ ಮಾತು, ಅಯ್ಯೋ ಅವಳಂತೂ ಮಾತು ಎಷ್ಟು ಕಲ್ತಿದ್ದಾಳೆ ಅಂತಂದರೆ ಸಖತ್ತು ಮಾತು ಕಲ್ತಿದ್ದಾಳೆ ಯಶಿಕಾ. ಓಕೆ ಫ್ರೆಂಡ್ಸ್, ಬಾಯ್. ಇವಳನ್ನ ಕರ್ಕೊಂಡು ಹೋಗ್ಬೇಕಂತ ನಡಿ ಹೋಗೋಣ. ಬಾಯ್ ಮಾಡೋದಕ್ಕೆ ಬಾಯ್ ಮಾಡಿ. ಟಾಟಾ ಮಾಡು, ಟಾಟಾ ಮಾಡಿ, ಟಾಟಾ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಹೋಗೋಣ. ಬಾಯ್ ಮಾಡು, ಬಾಯ್.